ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಉಸಿರಾಡುವ ಗಾಳಿ ಅಪಾಯದ ಮಟ್ಟಕ್ಕೆ ತಲುಪಿದೆ. ನಗರದ ಗಾಳಿಯ ಗುಣಮಟ್ಟ ಕಡಿಮೆಯಾಗಿದೆ ಅಂತ ಗ್ರೀನ್ ಪೀಸ್ ಇಂಡಿಯಾ ವರದಿ ಮಾಡಿದೆ. ವಾರ್ಷಿಕ ಸರಾಸರಿ ನೈಟ್ರೋಜನ್ ಡೈಆಕ್ಸೈಡ್ ಸಾಂದ್ರತೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಮಾನದಂಡಗಳಿಗಿಂತ 2 ಪಟ್ಟು ಹೆಚ್ಚಳವಾಗಿದೆ. ಇದರಿಂದ ಶೀತ, ಕೆಮ್ಮು ಮುಂತಾದ ಆರೋಗ್ಯ ಸಮಸ್ಯೆ ಎದುರಾಗಲಿದೆ ಅಂತೆ. ತುಂಬಾ ತೊಂದರೆ ಆದ ಉಸಿರಾಟಕ್ಕೆ ಇರಿಟೇಷನ್, ಆಸ್ತಮಾ, ಆಮೇಲಿಂದ ನಿಮಗೆ ಲಂಗ್ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಆಕ್ಚುಲಿ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಪಾದಚಾರಿಗಳ ಸುರಂಗ ಮಾರ್ಗ ಗಬ್ಬೆದ್ದು ನಾರುತ್ತಿದೆ. ಸಿಂಗಸಂದ್ರ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಸಬ್ವೇನಲ್ಲಿ ಕಸದ ರಾಶಿ, ಕೊಳೆತ ವಸ್ತುಗಳು ಬಿದ್ದಿವೆ. ಕಸ ವಿಲೇವಾರಿ ಮಾಡದ ಕಾರಣ ಮೂಗು ಮುಚ್ಚಿಕೊಂಡೇ ಸಾರ್ವಜನಿಕರು ಓಡಾಡ್ತಿದ್ದು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಭೆ ನೋಡಿದ್ರೆ ಎಷ್ಟು ಗಲೀಜಿಯಾಗಿದೆ. ಲೇಡೀಸ್ಗಳು ಬರಬೇಕು ಇಲ್ಲ ನಾವೇ ಬರಬೇಕು ಅಂದ್ರೂ ಸೇಫ್ಟಿ ಇಲ್ಲ, ಕ್ಲೀನ್ ಇಲ್ಲ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಜಿಲ್ಲೆಗಳ ನಗರಾಭಿವೃದ್ಧಿ, ಜಲಮಂಡಳಿಗಳು, ಬಿಬಿಎಂಪಿ ಸೇರಿದಂತೆ ಕೋಟಿ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಆರ್ಡಿಪಿಆರ್ ಸೇರಿದಂತೆ ಸರ್ಕಾರಿ ಇಲಾಖೆಗಳಿಂದ ಒಟ್ಟು 4024.66 ಕೋಟಿ ಬಾಕಿ ಇದೆ. ಬಿಲ್ ಬಾಕಿ ಉಳಿಸಿಕೊಂಡ ಬೆಸ್ಕಾಂ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ.